ದೇಶಾದ್ಯಂತ ಅದರಲ್ಲಿ ಕರಾವಳಿ ಭಾಗದಲ್ಲಿ ಭಾಳ ಒಂದು ಘಟನೆಗಳು ಆಗ್ತಾ ಇವೆ. ಇದಕ್ಕೆ ನಾವು ಮೊದಲು ಹಿಂದೂಗಳು ನಾವು ಜಾಗೃತ ಆಗಬೇಕು. ನಮ್ಮ ಕುಟುಂಬವನ್ನು, ನಮ್ಮ ಕುಟುಂಬದ ಮಕ್ಕಳನ್ನು ಸರಿಯಾಗಿ ಅವರ ಎಲ್ಲ ಎಲ್ಲೆಲ್ಲಿ ಅವರ ಇದರ ಮೇಲೆ ವಾಚ್ ಇಡಬೇಕು. ಇಲ್ಲಾಂದರೆ ಇಲ್ಲಿ ಅದೊಂದು ದೊಡ್ಡ ಜಾಗತಿಕವಾಗಿಯೇ ಅವರು ಇದೊಂದು ಏನು ಲವ್ ಜಿಹಾದ್ ಅನ್ನೋಂಥ ಮೂಲಕ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ನಿನ್ನೆ ನೋಡ್ರಿ ಒಂದು ಯಾವುದೋ ಬೆಂಗಳೂರಿನಲ್ಲಿ ಬ್ರಾಹ್ಮಣ ಹೆಣ್ಮಗಳು ಒಂದು ಮಗುವನ್ನು ಮಾಡಿ ಈಗ ಅವ್ನು ಬಿಟ್ಟು ಮತ್ತೊಂದು ಲಗ್ನ ಆಗಿದ್ದಾನಂತೆ. ಇಂಥ ಘಟನೆಗಳನ್ನು ನಮ್ಮ ಮಕ್ಕಳಿಗೂ ಸಹ ಒಂದು ಗಂಭೀರವಾಗಿ ತಗೋಬೇಕು. ಇಲ್ಲಾಂದರೆ ಫ್ರೀಯಾಗಿ ಬಿಡೋದ್ರಿಂದಲೂ ಒಮ್ಮೊಮ್ಮೆ ಅವ್ರು ಏನು ಮಾಡ್ತಾರೆ, ಅವ್ರು ಎಲ್ಲೆಲ್ಲಿ ಅಡ್ಡಾಡ್ತಾರೆ ಎಲ್ಲನೂ ಸ್ವಲ್ಪ ಜಾಗೃತಿ ನಾವು ಮಾಡಬೇಕು. ಯಾಕಂದ್ರೆ ಈ ಸರ್ಕಾರ ಅಂತೂ ಮಾಡೋದಿಲ್ಲ. ಈ ಸರ್ಕಾರ ಅದಕ್ಕೆ ಬೆಂಬಲ ಇದೆ. ಅದು ಕಾನೂನಾತ್ಮಕವಾಗಿ ಯಾವುದೇ ರೀತಿ ಅವರಿಬ್ಬರು 18 ವರ್ಷ ಪ್ರಾಯ ಇದ್ದರೆ ಏನೋ ನಾವು ಅದನ್ನು ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅದನ್ನು ಕಾನೂನು ತಿದ್ದುಪಡಿ ಆಗಬೇಕು. ತಂದೆ ತಾಯಿ ಒಪ್ಪಿಗೆ ಇಲ್ಲಾರ್ದೇ ಯಾವುದೇ ಈಗ ಆಸಾಮದಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಜಾರಿ ಮಾಡುವಂಥ ಸರ್ಕಾರ ಬರಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ಕಡೆಯಿಂದ ಇವೆಲ್ಲ ಆಗಬೇಕು. ಇವರು ಜೌಜಾದ ಬೆಂಬಲ ಕೊಡುವಂಥ ಸರ್ಕಾರ ಇದೆಲ್ಲ. SIR ಯಾವುದೇ ತೊಂದರೆ ಕೊಡಬಾರ್ದು. ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟು ಭಾಳ ಐತಿಹಾಸಿಕ ಒಂದು ತೀರ್ಪು ಕೊಟ್ಟಿದೆ. ಯಾಕೆ ಆಗಬಾರ್ದು SIR? ಇವತ್ತು ಬಾಂಗ್ಲಾದೇಶದವರು ರೋಹಿಂಗ್ಯಾಗಳು ನಮ್ಮ ದೇಶದ ಒಳಗೆ ಬಂದು ಅವರು ಕಡಿಮೆ ವೇತನಕ್ಕಾಗಿ ದುಡಿತಾರೆ ಸರಿ, ಆದರೆ ಅವ್ರ ಮುಂದಿನ ಉದ್ದೇಶ ಭಾರತದಲ್ಲಿ ಇಸ್ಲಾಮೀಕರಣವನ್ನು ಬೆಳೆಸುವಂಥದ್ದು. ಅದಕ್ಕೆ ಆರ್ಥಿಕವಾಗಿ ಅವರಿಗೆ ಹಿಂದೆ ಬೆಂಬಲ ಇದೆ. ಈಗ ಬೆಂಗಳೂರಿನಲ್ಲೇ ನಾನೇ ಮೊನ್ನೆ ಕಾಲಿಂಗ್ ಅಟೆನ್ಷನ್ ಕೇಳಿದಾಗ ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಅವರು ಭಾಳ ಕಡಿಮೆ ಅಂಕೆಗಳನ್ನ ಕೊಟ್ಟಿದ್ದಾರೆ. ಸುಮಾರು 250-90 ಜನ ಇದ್ದಾರೆ. ಹಾಗೆಲ್ಲ ಸುಮಾರು ನಮ್ಮ ಒಂದು ಹಿಂದಿನ ಒಬ್ಬ ಪೊಲೀಸ್ ಕಮಿಷನರು ಅವರ ಪ್ರಕಾರನೇ ಸುಮಾರು 5 ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ. ಆದರೆ ಇದು ಒಟ್ಟಾರೆ ಮೊನ್ನೆ ಅದಕ್ಕೆ ಆಗಿ ಸಪ್ರೇಟಾಗಿ ಒಂದು SIT ಮಾಡ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ನನ್ನ ಒಂದು ಗಮನ ಸೆಳೆಯುವ ಸೂಚನೆಗೆ ರಾಮಲಿಂಗಾರೆಡ್ಡಿ ಅವರು ನಮ್ಮ ಗೃಹ ಮಂತ್ರಿಗಳ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಯಾರ್ಯಾರನ್ನೂ ಇದು ಮಾಡ್ತಾರೆ ಇಲ್ಲಿಂದ ನಮ್ಮ ರಾಜ್ಯದಿಂದ ಹೊರದಬ್ಬುವಂಥ ಕೆಲಸ ಆಗಬೇಕು. ಅದು ಆಗಬೇಕಾದ್ರೆ SIRನೂ ಸಹ ಭಾಳ ಅವಶ್ಯ ಇದೆ. ಯಾಕಂದರೆ ಡುಪ್ಲಿಕೇಟ್ ಓಟು ಭಾಳಷ್ಟು ಇವತ್ತು ನೋಡಿ ತಮಿಳುನಾಡಿನಲ್ಲಿ 1 ಕೋಟಿಗಿಂತ ಮಿಕ್ಕಿ ಫೇಕ್ ಮತದಾರ ಸಿಕ್ಕರು. ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕರು. ಪಶ್ಚಿಮ ಬಂಗಾಳದಲ್ಲಂತರೂ ಹೆಚ್ಚು ಕಡಿಮೆ ಅದು ಬಾಂಗ್ಲಾದೇಶದ ಒಂದು ಭಾಗ ಆಗಿಬಿಟ್ಟಿದೆ. ಆ ರೀತಿ ಇದು SIR ಆಗಲೇಬೇಕು. SIRಗೆ ಸರ್ಕಾರ ಅವಶ್ಯವಾಗಿ ಸಹಕಾರ ನೀಡದಿದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲಂಘನೆ ಆಗ್ತದೆ. ಸರ್ಕಾರ ವಜಾ ಮಾಡುವಂಥ ಅನಿವಾರ್ಯತೆ ದೇಶದಲ್ಲಿ ಬರ್ಬೋದು. ಯಾವ ರಾಜ್ಯ SIRಗೆ ನಾವು ಸಹಕಾರ ಕೊಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಆ ಸರ್ಕಾರ ವಜಾ ಮಾಡಬೇಕಾದ ಅನಿವಾರ್ಯ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.